ಶೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾವು ಅಮ್ಮ ಮಾಡಿದ ರಾಗಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಲೀಟರ್ನಷ್ಟು ನೀರು ಹಾಕ್ತಾ ಇದ್ದೀವಿ. 1 kg ಅಷ್ಟು ಹಿಟ್ಟು ಬೇಯಕ್ಕೆ ಹಾಕಬೇಕು. ಫಸ್ಟು ಇದನ್ನ ಎಷ್ಟು ತನಕ ಮಾಡಿಸ್ಬೇಕಮ್ಮ? ಹಿಟ್ಟನ್ನ ಅರ್ಧ ಗಂಟೆ ಬೇಯಿಸ್ಬೇಕು. ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿತಾ ಇದ್ದೀವಿ. ಇದು ನೆಕ್ಸ್ಟ್ ನಾವು ಯೂಸ್ ಮಾಡ್ತೀವಿ. ಸೇಮ್ ಒತ್ತು ಶಾವಿಗೆಗೆ ಯಾವ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಶಾವಿಗೆ ಪಾಯಸಕ್ಕೂ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಹಳೆ ವಿಡಿಯೋದಲ್ಲಿ ಅಮ್ಮ ಹೇಳಿದ್ರಲ್ಲ ರಾಗಿ ಹಿಟ್ಟನ್ನ ಯಾವ ಥರ ರೆಡಿ ಮಾಡ್ಕೊಂಡಿರೋದು, ಸೇಮ್ ಅದೇ ಹಿಟ್ಟಲ್ಲೇ ಇದನ್ನು ಮಾಡ್ತಾ ಇರೋದು. ಈ ಹಿಟ್ಟಲ್ಲಿ ಒಂದು 3-4 ಸ್ವೀಟ್ ರೆಡಿ ಮಾಡ್ಕೋಬೋದು ನಾವು. ಎಲ್ಲ ಚೆನ್ನಾಗಿ ಕಲಸಿದ ಮೇಲೆ ಇದನ್ನೊಂದು ಇದಕ್ಕೆ ಹಾಕ್ಕೊಂಡು ಫುಲ್ ನಾದ್ಕೋಬೇಕು. ಇದು ನೋಡ್ರಿ ಅಮ್ಮ ಎಲ್ಲ ನಾದ್ತಾ ಇದ್ದಾರೆ. ಪಾಯಸಕ್ಕೆ ಪಾನಕ ರೆಡಿ ಮಾಡ್ಕೊತಾ ಇದ್ದೀವಿ. 1 kg ಬೆಲ್ಲಕ್ಕೆ 2 ಲೀಟರ್ನಷ್ಟು ನೀರು ಹಾಕಬೇಕು. ಎಲ್ಲ ಕರ್ಗೋವರೆಗೂ ಕಾಯಿಸ್ಬೇಕು. ಎಲ್ಲ ಕರ್ಗೋದ್ರೊಳಗೆ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಮಣೆಗೆ ಹಿಟ್ಟು ಹಚ್ಕೊಂಡು ಒಸಿತಾ ಇದ್ದಾರೆ. ನಮ್ಮಮ್ಮ ಎಲ್ಲ ತುಂಬ ಫಾಸ್ಟಾಗೆ ಒಸಿತಾರೆ, ನಮಗೆಲ್ಲ ಅಷ್ಟೊಂದೆಲ್ಲ ಬರೋದಿಲ್ಲ. ಹಳ್ಳಿ ಸೈಡೆಲ್ಲ ಈ ಪಾಯಸ ತುಂಬ ಫೇಮಸ್ಸು. ಇದನ್ನು ನಮ್ಮ ಊರಲ್ಲಿ ದೀಪಾವಳಿಯಲ್ಲಿ ಕಂಪಲ್ಸರಿ ಈ ಪಾಯಸ ಮಾಡೇ ಮಾಡ್ತಾರೆ. ಈ ಬೇಸಿಗೆಯಲ್ಲಿ ಇದು ತಂಪು ಅಂತ ನಮ್ಮ ಮಕ್ಕಳು ಈ ಪಾಯಸನ ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿ ತುಂಬ ಖುಷಿಪಟ್ಟರು. ಕುದೀತಾ ಇದೆ. ನಾವು ಹೊಸ್ತಿರೋನೆಲ್ಲ ಇದ್ರೊಳಗೆ ಹಾಕ್ತಾ ಇದ್ವಿ. ಇದನ್ನೆಲ್ಲ ಒಟ್ಟಿಗೆ ಹಾಕೋದಿಲ್ಲ, ಪುಡಿ ಪುಡಿ ಆಗುತ್ತೆ ಅಂತ 3 ಟೈಮ್ ಹಾಕ್ತಾರೆ, ಸ್ವಲ್ಪನೇ. ಇದನ್ನ ಅರೌಂಡ್ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಎಲ್ಲ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಅದೆಲ್ಲ ನೋಡ್ರಿ ಎಲ್ಲ ಪಾನಕದಾಗೆಲ್ಲ ಮಿಕ್ಸ್ ಆಗ್ತಾ ಇದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಶಾವಿಗೆ ಪಾಯಸ ರೆಡಿಯಾಗಿದೆ. ಮಾಡಿದ ಶಾವಿಗೆ ಪಾಯಸ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.